ವೆಲ್ಕಮ್ ಬ್ಯಾಕ್ ಟು ಹೇಮಾ ವಿಜಯ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಪೂರಿ ಮತ್ತು ಆಲೂಗಡ್ಡೆ ಮಸಾಲ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಆಲೂಗಡ್ಡೆನ ಒಂದೆರಡು 4 ಭಾಗ ಥರ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿದ್ದೀನಿ. ಸ್ವಲ್ಪ ಹಸೆ ಬಟಾಣಿ ಇತ್ತು, ಅದು ಸಹ ಮಿಕ್ಸ್ ಮಾಡಿಕೊಂಡೆ. ಸರಿ ಅಂದ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಇವಾಗ ಕುಕ್ಕರಲ್ಲಿ ಕೂಗ್ಸೋಣ ಒಂದು 3-4 ವಿಷಿಲ್ ಅಂತ. ಈಗ ಗ್ಯಾಸ್ ಅಂಟಿಸಿ ಇಟ್ಟಿದ್ದೀನಿ. ನೋಡಿ ಬೇಗ ಆಗ್ತಾಯಿದೆ. ಚಿಕ್ಕ ಕುಕ್ಕರ್ ಇಟ್ಟರೆ ಬೇಗ ಆಗಿಬಿಡುತ್ತೆ. ಸೊ ದೊಡ್ಡ ಕುಕ್ಕರ್ ಆದರೆ ಸ್ವಲ್ಪ ಲೇಟಾಗುತ್ತೆ. ಹಾಗಾಗಿ ಚಿಕ್ಕದೇ ಒಂದು 2-3 ಇಟ್ಕೊಂಡಿದ್ದೀನಿ ಕುಕ್ಕರು, ಬೇಗ ಆಗೋದಕ್ಕೆ. ಸರಿ ಇದಾಯ್ತಲ್ಲ, ಕೂಗಾಯಿತು ಅಂದ್ಬಿಟ್ಟು ಇವಾಗ ಅದನ್ನು ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಬಾಂಡೆ ಇಟ್ಬಿಟ್ಟು ಸೊ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಸೊ ಎಲ್ಲ ಹಾಕಿ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಸೊ ರುಚಿಗೆ ತಕ್ಕಷ್ಟು. ಆಮೇಲೆ ಅರಿಶಿನ ಹಾಕ್ತೆ. ಸೊ ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರೂ ಹಾಕ್ತೀನಿ ಅದಕ್ಕೆ. ಆಮೇಲೆ ಟೊಮೊಟೊನೂ ಹಾಕ್ತೀನಿ. ಸೊ ಚಿಲ್ಲಿ ಪೌಡ್ರು, ಟೊಮೊಟೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಅಷ್ಟರಲ್ಲಿ ಇದು ಬೆಂದಿದೆ ನೋಡೋಣ ಅಂದ್ಕೊಂಡೆ, ಬೆಂದಿದೆ. ಸೊ ಅದನ್ನು ನೀರೆಲ್ಲ ಬಸ್ಕೊಂಬಿಟ್ಟು ಒಂದು ಪ್ಲೇಟಿಗೆಲ್ಲ ಹಾಕ್ಬಿಟ್ಟು ಆಲೂಗಡ್ಡೆ ಇರುತ್ತಲ್ಲ ಅದನ್ನು ಮಾತ್ರ ನಾವು ಇದು ಮಾಡ್ಕೋಬೇಕಿಲ್ಲ, ಸ್ಮ್ಯಾಶ್ ಮಾಡ್ಕೋಬೇಕು. ಬಟಾಣಿನ ಮಾಡೋಕ್ಕೆ ಹೋಗ್ಬಾರ್ದು. ನಾವು ತಿಂತಾ ಇರ್ಬೇಕಾದ್ರೆ ಸ್ವಲ್ಪ ಬಟಾಣಿ ಹಾಗೆ ಸಿಗ್ತಾ ಇರಬೇಕು ಆ ಮಸಾಲ ಜೊತೆಗೆ. ಸರಿ ಇದಾಯ್ತಲ್ಲ. ಸೊ ಇದು ನೋಡಿ, ಇದನ್ನು ಇವಾಗ ಮಸಾಲೆ ಒಳಗಡೆ ಒಗ್ಗರಣೆ ಆಗ್ತಾಯಿಲ್ಲ ಅದರೊಳಗೆ ಮಿಕ್ಸ್ ಮಾಡಿಕೊಂಡೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಆಲೂಗಡ್ಡೆ ಹಾಕಿದ್ಮೇಲೆ. ಅದಾದಮೇಲೆ ಮಿಕ್ಸ್ ಮಾಡಿದ್ಮೇಲೆ ನಾವೇನು ಮಾಡಬೇಕು, ಇದು ಬೇಸನ್ ಅಂದರೆ ಇದಿರುತ್ತಲ್ಲ ಕಡಲೆ ಹಿಟ್ಟು, ಅದೊಂದು 2 ಸ್ಪೂನ್ ತೊಗೊಂಡು ನೀರು ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡಿದ್ದೆ ಒಂದು ಬೌಲಲ್ಲಿ. ಸೊ ಅದು ಹಾಕ್ಕೊಂಬಿಟ್ಟು ಅದಕ್ಕಿಂತ ಸ್ವಲ್ಪ ನೀರು ಹಾಕ್ತೆ. ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಸ್ವಲ್ಪ ಜಾಸ್ತಿ ನೀರು ಥರ ತಿನ್ನೋರ್ಗೆ ನೀರು ಥರನೂ ತಿನ್ಬೋದು. ಸೊ ನಾನು ಸ್ವಲ್ಪ ಗಟ್ಟಿಗಿರಲಿ ಅಂದ್ಬಿಟ್ಟು ಇದು ಮಾಡಿಕೊಂಡೆ. ಆಮೇಲೆ ಕೊತ್ತಂಬರಿನೂ ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿಕೊಂಡು. ಸರಿ ಇವಾಗ ಇದೆಲ್ಲ ಇವಾಗ ಆಯಿತು. ಈಗ ಮಸಾಲೆ ಏನೋ ರೆಡಿ ಆಯಿತು. ಈಗ ಪೂರಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಸ್ವಲ್ಪ ಆಶೀರ್ವಾದ ಹಸಿಟ್ಟು ಎತ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಆಮೇಲೆ ಎಣ್ಣೆ ಹಾಕ್ಕೊಂಡೆ ಸ್ವಲ್ಪ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಬೆಚ್ಚಗಿರೋ ನೀರು, ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ನಾದ್ಕೋಬೇಕು. ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ನೀಟಾಗಿ ಪೂರಿ ಇದಾಗುತ್ತೆ. ಪೂರಿ ಒತ್ಕೋಬೇಕಾದ್ರೂ ಅಷ್ಟೇ ನಾವು, ಅಂದರೆ ತುಂಬ ಲೈಟಾಗಿ ಸಣ್ಣಕ್ಕೆ ಒತ್ತಂಗಿಲ್ಲ, ತೆಳ್ಳಗೆ. ಸೊ ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಪೂರಿ ಮಾಡೋಕ್ಕೆ. ಸರಿ ಎಲ್ಲ ನಾನು ಫಸ್ಟು ಹೀಗೇ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಡ್ತೀನಿ. ಅದಾದಮೇಲೆ ಎಲ್ಲ ಉಂಡೆಗಳು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ನಾನು ಎಲ್ಲನೂ ಸಹ ಹಿಂಗೆ ಲಟ್ಟಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಬಿಡ್ತೀನಿ. ಎಲ್ಲ ಒತ್ತಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಅವಾಗ ಈಸಿ ಆಗುತ್ತೆ. ನಾವಿಲ್ಲಿ ಲಟ್ಸೋದು ಮತ್ತು ಅದಕ್ಕೆ ಬಾಣಲಿಗೆ ಹಾಕಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಹಿಂಗೆ ಇಬ್ಬರಿಗೂ ಸರಿ ಒಂದು 10-8 ಎಷ್ಟಾಗುತ್ತಷ್ಟು ಇದನ್ನು ಚಪಾತಿನ ಇದು ಲಟ್ಟಿಸಿ ಇಡ್ತೀನಿ ಅದನ್ನ ಹಿಟ್ಟನ್ನು. ಸೊ ಇದಾದಮೇಲೆ ಸರಿ ಅಂದ್ಬಿಟ್ಟು ಈಗ ಎಣ್ಣೆ ಕಾದಿತ್ತು, ಒಂದೊಂದಾಗಿ ನೋಡಿ ಪೂರಿ ಮಾಡ್ಕೊಳ್ತೀನಿ. ಬೇಗ ಈಸಿ ಆಗಿಬಿಡುತ್ತೆ ಅವಾಗ. ಇಲ್ಲಾಂದರೆ ಇಲ್ಲಿ ಒತ್ತುತ್ತಾ ಇರಬೇಕು, ಅಲ್ಲಿ ಹಾಕ್ತಾ ಇರಬೇಕು, ಅವಾಗ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಫುಲ್ಲು ಒತ್ಕೊಂಡು ಇಟ್ಕೊಂಡೆ. ಆಮೇಲೆ ನಾನು ಈ ಥರ ಮಾಡ್ತೀನಿ ಒಂದೇ ಸಲ. ನನಗೆ ಸ್ವಲ್ಪ ಕೆಂಪಗೆ ಆಗಬೇಕು. ಸೊ ವೈಟ್ ಥರ ಬೇಗ ಎತ್ತೋದಕ್ಕೂ ನನಗೆ ಇಷ್ಟ ಆಗೋಲ್ಲ. ಅದು ಸ್ವಲ್ಪ ನೋಡೋದಕ್ಕೊಂದು ಸ್ವಲ್ಪ ಕ್ರಿಸ್ಪಿ ಥರನೂ ಇರಬೇಕು, ಸ್ಮೂತ್ ಇರಬೇಕು, ಕ್ರಿಸ್ಪಿ ಆಗೋ ಕಲರಾಗಿ ಇರಬೇಕು. ಸರಿ ಅಂದ್ಬಿಟ್ಟು ಇದೆಲ್ಲ ಆಯಿತು ನೋಡಿ. ಇವಾಗ ಪೂರಿ ಎಲ್ಲ ಕರೆದೆ. ಇವಾಗ ನಮ್ಮ ಹಸ್ಬೆಂಡ್ಗೆ ಪೂರಿ ಅಂದರೆ ತುಂಬಾ ಇಷ್ಟ. ಅವರಿಗೆ ಡೈಲಿ ಪೂರಿ ಮಾಡಿಕೊಟ್ರು ಬೇಕಾದ್ರೆ ತಿಂದುಬಿಡ್ತಾರೆ. ಬಟ್ ತುಂಬ ಎಣ್ಣೆ ಅಲ್ವಾ ಪೂರಿ. ಸೊ ಹಾಗಾಗಿ ನಾನು ಪೂರಿನ ಜಾಸ್ತಿ ಮಾಡೋಕ್ಕೋಗಲ್ಲ. ಒಂದು 10 ಡೇಸ್ಗೆ ಒಂದು ಸಲ ಮಾತ್ರ ಪೂರಿ ಮಾಡಿಕೊಡ್ತೀನಿ. ಯಾಕಂದರೆ ನಮ್ಮ ಆರೋಗ್ಯನೂ ನೋಡ್ಕೋಬೇಕಲ್ಲ. ಇವತ್ತಿಷ್ಟ ಅಂತ ತಿಂದುಬಿಟ್ರೆ ಕಷ್ಟ ಆಗುತ್ತೆ ಆಮೇಲೆ. ನೋಡಿ ಈ ಥರ ಇದೆ ಪೂರಿ ಎಲ್ಲ. ಒಂಥರ ನನಗೆ ಪೂರಿ ಬಿಸಿ ಬಿಸಿಲೇ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ತಣ್ಣಗಾದ್ಮೇಲೆ ಚಪಾತಿ ಥರ ಆಗ್ಬಿಟ್ರೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ನೋಡಿ ಯಾವ ಥರ ಇದೆ ಅದು ಹಾಲು ಮತ್ತು ಬಟಾಣಿ ಮಸಾಲ. ಸೊ ನನಗೆ ಇಷ್ಟು ಗಟ್ಟಿ ಕ್ವಾಂಟಿಟಿ ಇಲ್ಲಿ ಚೆನ್ನಾಗಿರುತ್ತೆ. ಇನ್ನೂ ನೀರು ಹಾಕ್ಕೋಬೋದು ಬೇಕಾದ್ರೆ, ಸ್ವಲ್ಪ ಜನ ಜಾಸ್ತಿ ಇದ್ದರೆ ನೀರು ಹಾಕಿ ಈ ಥರನೂ ಮಾಡೋದು. ಹೋಟೆಲೆಲ್ಲ ಮಾಡ್ತಾರಲ್ಲ ಆ ರೀತಿ. ಸೊ ಈಗ ಸಾಕಾಯಿತು. ಸರಿ ಅವರಿಗೆ ಟಿಫನ್ ಕೊಡೋಣ ಅಂದ್ಬಿಟ್ಟು ಪೂರಿ ಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಒಂದು ಬೌಲಲ್ಲಿ ಇದು ಹಾಲು ಮಸಾಲ ಹಾಕ್ಬಿಟ್ಟು ಅವರಿಗೆ ಕೊಟ್ಟೆ. ಇವಾಗ ಹೆಂಗಿದೆ ಅಂತ ಹೇಳಿ, ಚೆನ್ನಾಗಿದೆಯಾ ಪೂರಿ ಮಾಡಿರೋದು ಇವತ್ತು. ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.